ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಸಾರಿಯಿಂದ ಡೋರ್ ಮ್ಯಾಟ್ ಯಾವ ಥರ ಈಸಿಯಾಗಿ ಹೆಣೆಯೋದು ರೌಂಡ್ ಶೇಪ್ ಮ್ಯಾಟ್ನ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಇಲ್ಲಿ 9 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಒಂದು ಸಾರಿಯನ್ನು ಫುಲ್ ಕಟ್ ಮಾಡಿ ಈ ಥರ 1 ಇಂಚಿನಷ್ಟು ಅಗಲದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಅಗಲ ಮಾಡಬೇಡಿ, ತುಂಬ ಕಡಿಮೆನೂ ಮಾಡಬೇಡಿ, 1 ಇಂಚಿನಷ್ಟು ಇರಲಿ. ಕಟ್ ಮಾಡಿ ಈ ಥರ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ಇಲ್ಲಿ ಒಂದು ತುದಿಗಲ್ಲಿ ಒಂದು ಚೈನ್ ಹಾಕ್ಕೊಂಬಿಡೋಣ. ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಚೈನ್ಸ್ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ. ಮೊದಲು ಆ ಥರ ಒಂದು ಚೈನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಟೈಟ್ ಮಾಡಿಕೊಂಡೆ. ನಾನಿಲ್ಲಿ ಈಗ ಫಸ್ಟು ಬೇಸ್ ಸ್ಟಿಚ್ನ 30 ಸ್ಟಿಚ್ ತೊಗೋತಾ ಇದ್ದೀನಿ. 30 ಸ್ಟಿಚಸ್ ತೊಗೋತಾ ಇದ್ದೀನಿ. ಈಸಿಯಾಗಿ ಈ ಥರ ಅದನ್ನು ಏನು ದಾರ ಇರುತ್ತೆ ಅಲ್ವಾ ಸಾರಿ, ಅದನ್ನ ಈ ಥರ ಹಿಡ್ಕೊಂಡು ಜಸ್ಟ್ ಟ್ವಿಸ್ಟ್ ಮಾಡಿ ರಿಂಗ್ನ ಅದರ ನೀಡಲ್ ಒಳಗಡೆ ಹಾಕ್ಕೋಬೇಕು. ಈಸಿಯಾಗಿ ಬಂದುಬಿಡುತ್ತೆ. ಈಗ ಹಿಡ್ಕೊಳ್ಳೋದು ನಾರ್ಮಲ್ ಮಲ್ಲು ಹಾಕೋದು ಅಂತೀವಲ್ಲ ಆ ಥರ. ಹೀಗೆ ಅದನ್ನು ದಾರ ಟ್ವಿಸ್ಟ್ ಮಾಡಿಬಿಟ್ಟು ನೀಡಲ್ ಒಳಗಡೆ ಹಾಕ್ತಾ ಹೋಗೋದು. ಇದೇ ಥರ ಟೋಟಲ್ ಆಗಿ ನಾನಿಲ್ಲಿ 30 ರಿಂಗ್ನ ತಗೋತಾ ಇದ್ದೀನಿ. ಏನು ಫಸ್ಟಿಗೆ ಒಂದು ಗಂಟು ಹಾಕೋತೀವಿ ಅಲ್ಲ ಸ್ಟಿಚ್ಚು, ಅದನ್ನು ಹಿಡ್ಕೊಂಡು 30 ತಗೋತಾ ಇದ್ದೀನಿ. ಅದನ್ನು ಬಿಟ್ಟು 30 ತೊಗೊಂಡ್ರೆ ರಾಂಗ್ ಬರುತ್ತೆ. ಸೊ ಅದನ್ನು ಕೌಂಟ್ ಮಾಡಿ 29 ಹಾಕೋತೀನಿ. ಸೊ ಟೋಟಲ್ ಆಗಿ 30 ಆಗುತ್ತೆ. 30 ರಿಂಗ್ ಹಾಕ್ಕೊಂಡು ನೆಕ್ಸ್ಟ್ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡಿ ನೋಡಿ. ಒಂದು ಲೈನ್ ನಮಗೆ ಅರ್ಥ ಆಗಿಬಿಟ್ರೆ ಮುಗ್ದೋಯ್ತು. ಪೂರ್ತಿ ಡಿಸೈನ್, ಇಡೀ ಮ್ಯಾಟ್ ಡಿಸೈನೇ ಅದೇ ಥರ ಬಂದುಬಿಡುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಫುಲ್ ಗಮನ ಇಟ್ಟು ನೋಡಿ. ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಟೋಟಲಾಗಿ ನಾನಿಲ್ಲಿ 30 ಸ್ಟಿಚ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿರುತ್ತೆ. ಬಿಗಿನರ್ಸ್ ಕೂಡ ಇದನ್ನು ಈಸಿಯಾಗಿ ಹಾಕ್ಕೊಂಬಿಡ್ಬೋದು. ಸ್ವಲ್ಪ ಬೇಸಿಕ್ ನಿಟ್ಟಿಂಗ್ ಸ್ಟಿಚ್ ಯಾವ ಥರ ಬರುತ್ತೆ ಅಂತ 1-2 ಸರಿ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ಬಂದುಬಿಡುತ್ತೆ. ಓಕೆ, ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 30 ಸ್ಟಿಚ್ ಆಯಿತು. ನೀಡಲ್ನ ಫ್ರಂಟ್ ಮುಂದೆ ಹಾಕಿಬಿಟ್ಟು ರಿಂಗ್ನ ಮಾಡಬೇಕು. 2 ಥರ ಬರುತ್ತೆ. ಇದಕ್ಕೆ ನಾವು ಉಲ್ಟಾ ಸ್ಟಿಚ್ ಅಂತ ಹೇಳ್ತೀವಿ, ರಾಂಗ್ ಸ್ಟಿಚ್ ಅಂತ ಹೇಳ್ತೀವಿ. ಇನ್ನೊಂದು ಕೆಳಗಡೆಯಿಂದ ಹಾಕಿ ನಿಟ್ ಮಾಡೋದಿರುತ್ತೆ. ಇದು ಮುಂದೆ ಹಾಕಿ, ನೀಡಲ್ನ ಮುಂದೆ ಹಾಕಿ ಈ ಥರ ರೋಲ್ ಮಾಡಿ ಹೊರಗೆ ತೆಗಿಬೇಕು. ಆವಾಗ ಒಂದು ಸ್ಟಿಚ್ ಬರುತ್ತೆ. ಮತ್ತು ನೀಡಲ್ ಮುಂದೆ ಹಾಕೋದು, ಅಲ್ಲಿ ಸಿಗುತ್ತೆ ನಮಗೆ ರಿಂಗು ಸ್ಟಿಚ್ಚು, ಅದನ್ನು ಹೊರಗೆ ತೆಗಿಯೋದು. ಇದು ಆಲ್ರೆಡಿ ಎಲ್ಲ ನಿಟ್ಟಿಂಗ್ ಗೊತ್ತಿರೋರಿಗೆ ಈಸಿಯಾಗಿ ಬಂದುಬಿಡುತ್ತೆ. ಫುಲ್ ಬಿಗಿನರ್ಸ್ ಇದ್ದರೆ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀಡಲ್ನ ಹೀಗೆ ಮುಂದ್ಗಡೆಯಿಂದ ಹಾಕಿ ಸಾರಿಯನ್ನು ಸುತ್ತಬಿಟ್ಟು ಹೊರಗಡೆ ತೆಗಿಬೇಕು. ಅದೇ ಥರ ನಾನಿಲ್ಲಿ ಕಂಪ್ಲೀಟ್ ಆ ಲೈನ್ನ ಸೇಮ್ ಅದೇ ಥರನೇ ಪೂರ್ತಿ ಎಂಡ್ವರೆಗೂ ಹಾಕ್ಕೋಬೇಕು. ಬೇರೆ ಏನೂ ಮಾಡೋದಿರಲ್ಲ. ಒಂದು ಲೈನ್ ಪೂರ್ತಿಯಾಗಿ ಸೇಮ್ ಸ್ಟಿಚ್ ಹಾಕಿ, ಈಗ ಆ ಲೈನ್ ಕಂಪ್ಲೀಟ್ ಆದಮೇಲೆ ಇಲ್ಲಿಂದ ನಮ್ಮದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಇವಾಗ ಈ ಡಿಸೈನ್, ಈ ಮ್ಯಾಟಲ್ಲಿ ಪೂರ್ತಿಯಾಗಿ ಇದೆ ಮುಂದ್ಗಡೆಯಿಂದನೇ ನಾವು ರಾಂಗ್ ಸೈಡಿಂದನೇ ನೀಡಲ್ ಹಾಕಿ ರಿಂಗ್ಸ್ ತೆಗೆಯೋದಿರುತ್ತೆ. ಮತ್ತು ನೀಡಲ್ನ ಮುಂದೆ ಹಾಕಿ ಆದಮೇಲೆ ಸೇಮ್ ಪ್ಯಾಟರ್ನ್ ಮತ್ತು ಅದೇ ಥರ ನೀಡಲ್ ಹಾಕೋದು, ಸಾರಿಯನ್ನು ಸುತ್ತಬಿಟ್ಟು ಮತ್ತು ರಿಂಗ್ ಹೊರಗೆ ತೆಗಿತಾ ಇದ್ದೀನಿ. ಇದೇ ಥರ ಕಂಪ್ಲೀಟ್ ಎಂಡ್ವರೆಗೂ ಮಾಡೋದಿರುತ್ತೆ. ಎಂಡಲ್ಲಿ ನಾವು 3 ಸ್ಟಿಚ್ ಬಿಡಬೇಕಿರುತ್ತೆ. ಸೊ ಅಲ್ಲಿವರೆಗೂ ಅದನ್ನು ಕರೆಕ್ಟಾಗಿ ನೋಡ್ತಾ ಇರಿ. ನೋಡಿ ಈಗ ತೋರಿಸ್ತೀನಿ. ಇದೇ ಥರ ಹಾಕ್ತಾ ಲಾಸ್ಟ್ 3 ಸ್ಟಿಚ್ ಉಳಿಯುತ್ತಲ್ಲ, ಅದನ್ನು ನಾವು ನಿಟ್ ಮಾಡೋ ಹಾಗಿರಲ್ಲ, ಹೆಣೆಯೋ ಥರ ಇರಲ್ಲ, ಅದನ್ನು ಹಾಗೇ ಬಿಡಬೇಕಿರುತ್ತೆ. ಅದೇ ಥರನೇ, ಯಾಕಂದರೆ ಇಲ್ಲಿ 3 ಸ್ಟಿಚ್ ಯಾಕೆ ಬಿಡಬೇಕು ಅಂದರೆ ನಾವು ಟೋಟಲ್ ಬೇಸ್ ಸ್ಟಿಚ್ನ 30 ತೊಗೊಂಡಿದ್ದೀವಿ ಅಲ್ವಾ. ಸೊ 3 ಬಿಡಬೇಕು. ನಾವೇನಾದರೂ ಬೇಸ್ ಸ್ಟಿಚ್ 40 ತೊಗೊಂಡಿದ್ರೆ 4, 8, 12 ಈ ಥರ ಬಿಡ್ತಾ ಹೋಗಬೇಕಾಗತ್ತೆ. ನಾನಿಲ್ಲಿ 30 ತೊಗೊಂಡಿದ್ದಕ್ಕೆ ಇವಾಗ ಲಾಸ್ಟಲ್ಲಿದ್ದೀನಿ, 4 ಉಳಿದಿದೆ. ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಲಾಸ್ಟಲ್ಲಿ 3 ಸ್ಟಿಚ್ ಉಳಿಯುತ್ತೆ, ಅದನ್ನು ಹಾಗೆ ಬಿಡ್ತೀನಿ. ಅದನ್ನು ಹೆಣೆಯೋದಿರಲ್ಲ. ಈಗ ತೋರಿಸ್ತೀನಿ ನೋಡಿ. ಆಯಿತು ಅಲ್ವಾ, 3 ಸ್ಟಿಚ್ ಉಳೀತು. ಸೊ ಅದನ್ನು ಜಸ್ಟ್ ಏನು ಹಾಕ್ದೇ ಹಾಗೆ ಟರ್ನ್ ಮಾಡೋದು. ಅದು ಆ ನೀಡಲಲ್ಲಿ ಹಾಗೆ ಉಳಿದಿರುತ್ತೆ. ನೆಕ್ಸ್ಟ್ ಸೇಮ್ ಪ್ಯಾಟರ್ನ್, ಸೇಮ್ ಡಿಸೈನ್ನೇ ಮತ್ತೆ ನಾವು ಉಲ್ಟಾ ಸ್ಟಿಚ್ ಅಂತ ಹೇಳ್ತೀವಲ್ಲ, ನೀಡಲ್ನ ಮುಂದೆ ಹಾಕಿ ಮತ್ತು ಸಾರಿಯಿಂದ ಸುತ್ತಬಿಟ್ಟು ರಿಂಗ್ ಹೊರಗೆ ತೆಗಿಯೋದು. ಎಂಡ್ವರೆಗೂ ಬೇರೆ ಇಲ್ಲಿ ಈ ಲೈನಲ್ಲಿ ಏನೂ ಬಿಡೋದಿರಲ್ಲ. ಅಲ್ಲಿ 3 ಬಿಟ್ಟು ಉಲ್ಟಾ ಹೊಳಿಸ್ಕೊಳ್ತೀವಲ್ಲ, ಅದಾದಮೇಲೆ ಕಂಪ್ಲೀಟ್ ಎಂಡ್ವರೆಗೂ ಸೇಮ್ ಇದೇ ಥರ ಡಿಸೈನ್ ಹಾಕ್ತಾ ಹೋಗೋದು.
ನೆಕ್ಸ್ಟ್ ಅದಾದಮೇಲೆ ರಾಂಗ್ ಸೈಡ್ ಉಲ್ಟಾ ಹೊಳಿಸಿದಾಗ ಏನು ಮಾಡೋದು ಅಂತ ತೋರಿಸ್ತೀನಿ. ಪೂರ್ತಿ ಎಂಡ್ವರೆಗೂ ಸೇಮ್ ಡಿಸೈನ್ ಹಾಕ್ತಾ ಹೋಗೋಣ. ಈಸಿಯಾಗಿರುತ್ತೆ, ಯಾರು ಬೇಕಾದರೂ ಹೆಣೆದು ಬಿಡ್ಬೋದು. ರೌಂಡ್ ಇವಾಗ ನಾನು ಹಾಕ್ತಿರೋದು ರೌಂಡ್ ಮ್ಯಾಟ್. ಇದೇ ಥರನೇ ಸ್ಕ್ವೇರ್, ಸ್ಟಾರ್ ಎಲ್ಲ ಮ್ಯಾಟ್ನು ಮಾಡ್ಬೋದು. ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಸ್ಟಿಚ್ ಬಿಡುವಾಗ. ಲಾಸ್ಟಲ್ಲಿ ಈಗ ಫಸ್ಟು 3 ಬಿಟ್ವಿ ಅಲ್ಲ, ಅದೇ ಥರ ಈ ಲೈನ್ನ ಕ್ಲೋಸ್ ಮಾಡೋದು. ಅದಾದಮೇಲೆ ನೆಕ್ಸ್ಟು ಮತ್ತೆ ಹೊಳಿಸಿ 6 ಬಿಡಬೇಕು. 3 ಬಿಟ್ಟಿರ್ತೀವಿ, ನೆಕ್ಸ್ಟ್ 6 ಬಿಡಬೇಕು. ಹಾಗೆ 3 ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಲಾಸ್ಟ್ವರೆಗೂ. ಸೊ ನಾನೀಗ ಫಸ್ಟು 3 ಆಯಿತು, ನೆಕ್ಸ್ಟ್ ಲೈನಲ್ಲಿ 6 ಬಿಡ್ತಾ ಇದ್ದೀನಿ. ಇದು ಕಂಪ್ಲೀಟ್ 3 ಬಿಟ್ಟಿದ್ದ ಲೈನ್ ಹೊಳಿಸಿ ಆದಮೇಲೆ ಕಂಪ್ಲೀಟ್ ಆಯಿತು. ಈಗ ಟರ್ನ್ ಮಾಡಿ ಸೇಮ್ ಡಿಸೈನ್ ಎಂಡ್ವರೆಗೂ ಹಾಕ್ತಾ ಹೋಗೋದು. ಲಾಸ್ಟಲ್ಲಿ ಬಂದಾಗ 6 ಬಿಡಬೇಕು. ಇವಾಗ ಮೊದಲು 3 ಬಿಟ್ಟಿದ್ವಿ, ಈಗ ಈ ಲೈನಲ್ಲಿ 6 ಬಿಡಬೇಕು. ಅಲ್ಲಿವರೆಗೂ ನಾನು ಹೆಣಿತೀನಿ. ಅದಾದಮೇಲೆ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ನಾವು ಬೇಸ್ ಸ್ಟಿಚ್ 20 ತೊಗೊಂಡು ಮಾಡಿದ್ವಿ ಅಂದರೆ ಲಾಸ್ಟಲ್ಲಿ 2 ಬಿಡ್ತಾ ಹೋಗಬೇಕು. 30 ಬೇಸ್ ಸ್ಟಿಚ್ ತೊಗೊಂಡಿದ್ರೆ 3, 6, 9, 12 ಥರ ಬಿಡ್ತಾ ಹೋಗಬೇಕು. 40 ತೊಗೊಂಡಿದ್ರೆ 4, 4 ಆ ಥರ ಬಿಡ್ತಾ ಹೋಗಬೇಕು. ಅದೇ ಥರ ನಾವು ಎಷ್ಟು ಇನ್ಕ್ರೀಸ್ ಮಾಡ್ತೀವಿ ಅಷ್ಟೇ ಬಿಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಕ್ಲಿಯರಾಗಿ ನಾನು ತೊಗೊಂಡಿರೋದು ಬೇಸ್ ಸ್ಟಿಚ್ 30, ಸೊ ಬಿಡ್ತಾ ಇರೋದು 3 ಸ್ಟಿಚ್ ಬಿಡ್ತಾ ಇದ್ದೀನಿ. ಈಗ ನೋಡಿ 3 ಬಿಟ್ಟಿದ್ದೆ, ಈಗ 6 ಬಿಡ್ತಾ ಇದ್ದೀನಿ. 6 ಬಿಟ್ಟು ಹೊಳಿಸ್ಕೊಂಡೆ. 6 ಸ್ಟಿಚ್ ನೋಡಿ ಈ ನೀಡಲಲ್ಲಿ ಹಾಗೆ ಇದೆ, ಅದನ್ನು ಹೆಣೆಯೋ ಹಾಗಿಲ್ಲ. ಅದಾದಮೇಲೆ ಎಂಡ್ವರೆಗೂ ಏನೂ ಮಾಡೋದಿರಲ್ಲ, ಸೇಮ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಆ ಸೀರೆಯನ್ನು ಸ್ವಲ್ಪ ಮುಂದೆ ತಗೋಬೇಕು, ಅದನ್ನು ಹಿಂದ್ಗಡೆಯಿಂದ ಇಟ್ಟು ಹೆಣಿದ್ರೆ ಬರಲ್ಲ, ಮುಂದೆ ಹಾಕ್ಕೊಂಡ್ಬಿಡ್ಬೇಕು ಆ ಥ್ರೆಡ್ನ. ಅದಾದಮೇಲೆ ಎಂಡ್ವರೆಗೂ ಸೇಮ್ ಹೆಣಿತಾ ಹೋಗೋದು. ನೀಟಾಗಿ ಗಮನ ಇಟ್ಟು ಫುಲ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೀವು ನೋಡಿದ್ರಿ ಅಂದರೆ ಅರ್ಥ ಆಗಿಬಿಡುತ್ತೆ. ಲಾಸ್ಟ್ವರೆಗೂ ನಾನು ಇದನ್ನು ಮತ್ತೆ ಫುಲ್ ಮುಗಿದ ಮೇಲೆ ಯಾವ ಥರ ಜಾಯಿಂಟ್ ಮಾಡೋದು ಎಲ್ಲವನ್ನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಈಸಿಯಾಗಿ ಬಿಗ್ನರ್ಸ್ಗೆ ಅಂತ. ಸೊ ನೋಡಿ, ಈಗ ನಾನು ಆ ಲೈನ್ ಕಂಪ್ಲೀಟ್ ಮಾಡಿ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ 6 ಬಿಟ್ಟಿದ್ನಿ ಅಲ್ವಾ, ಈಗ 9 ಬಿಡ್ತಾ ಇದ್ದೀನಿ. ನೋಡಿ 3, 6, 9 ಸ್ಟಿಚ್ ಬಿಟ್ಟು ಅದಾದಮೇಲೆ ಹೊಳಿಸಿ ಈಗ ಮತ್ತೆ ಇದನ್ನು ಕಂಟಿನ್ಯೂ ಆಗಿ ಇಲ್ಲಿ 9 ಬಿಟ್ಟಿದ್ದು ಏನಿರುತ್ತೆ ಅಲ್ಲ, ಆ ಸ್ಟೆಪ್ಪಲ್ಲಿ ನಾವು ಏನೂ ಮಾಡೋದಿರಲ್ಲ, ಎಂಡ್ವರೆಗೂ ಹಾಗೆ ಹೆಣಿತಾ ಹೋಗಬೇಕು. ನೆಕ್ಸ್ಟ್ ಅದನ್ನ ಟರ್ನ್ ಮಾಡಿದಾಗ ಆವಾಗ ಮತ್ತೆ ಈಗ ನಾನು ಎಷ್ಟು ಬಿಟ್ಟಿದ್ದೆ, ಮೊದಲು 3 ಬಿಟ್ಟಿದ್ದೆ, ಆಮೇಲೆ 6 ಬಿಟ್ಟಿದ್ದೆ, ಆಮೇಲೆ 9 ಬಿಟ್ಟೆ, ನೆಕ್ಸ್ಟು 12 ಬಿಡ್ತೀನಿ. ಅಲ್ಲಿವರೆಗೂ 12ರವರೆಗೂ ನಾನು ಇದರಲ್ಲಿ ತೋರಿಸ್ತೀನಿ. ನಿಮ್ಗೆ ಅಷ್ಟೊತ್ತಿಗಾಗಲೇ ಅರ್ಥ ಆಗಿರುತ್ತೆ. ನೀವು ರೆಡಿ ಇಟ್ಕೊಂಡು ಹೆಣಿತಾ ನೋಡಿದ್ರಿ ಅಂದರೆ ಫುಲ್ ಈಸಿಯಾಗಿ ನಿಮಗೆ ಪಟ್ಟಂತ ಅರ್ಥ ಆಗೋಗ್ಬಿಟ್ಟಿರುತ್ತೆ. ಈಗ 9 ಬಿಟ್ಟಿರೋ ಸ್ಟಿಚ್ದು ನಾನು ಹೆಣಿತಾ ಇರೋದು, ಪದೇ ಪದೇ ಹೇಳ್ತಾ ಇದ್ದೀನಿ, ಸೊ ಅರ್ಥ ಆಗಲಿ ಅಂದ್ಬಿಟ್ಟು. ಈಗ ನೋಡಿ ಆಯಿತು, 12 ಸ್ಟಿಚ್ ಬಿಟ್ಟಿದ್ದೀನಿ. 3, 6, 6, 6, ಸೊ 12 ಆಯಿತು ಟೋಟಲ್ ಆಗಿ. ಇಲ್ಲಿವರೆಗೂ ತೋರಿಸ್ತೀನಿ. ಇದಾದಮೇಲೆ ಇದನ್ನು ಕಂಪ್ಲೀಟ್ ಮಾಡಿ ಮತ್ತೆ ಏನು ಮಾಡೋದು ಅಂತ ನೋಡೋಣ. ಇಲ್ಲಿಗೆ ಒಂದು ಪ್ಯಾಟರ್ನ್ ಮುಗಿಯುತ್ತೆ. ಇದೇ ಥರ ನಾವು ಮಾಡ್ತಾ ಹೋದ್ವಿ ಅಂದರೆ 12. ನೆಕ್ಸ್ಟ್ 12ಕ್ಕೆ ಮತ್ತೆ 3 ಸೇರಿಸಿದರೆ 15 ಬಿಡಬೇಕು. 15ಕ್ಕೆ 18. ಅದೇ ಥರ ಕಂಪ್ಲೀಟಾಗಿ ನೋಡಿ 27 ಲಾಸ್ಟಲ್ಲಿ 27ವರೆಗೂ ಬಿಡೋದಿರುತ್ತೆ. 30 ತೊಗೊಂಡಿರೋದ್ರಿಂದ ಲಾಸ್ಟ್ 3 ಉಳಿಯುತ್ತೆ, ಅದನ್ನು ಹಾಗೆ ಬಿಟ್ಬಿಟ್ಟು ಹೆಣಿಯೋದು. ನೀವು ಹೆಣಿತಾ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಕನ್ಫ್ಯೂಸ್ ಆಗಲ್ಲ. ಶೇಪ್ ಕೂಡ ಬಂದಿದೆ ನೋಡಿ, ಇದೇ ಥರ ಕಂಪ್ಲೀಟ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಈಗ ಅದನ್ನು ಏನದು ಫುಲ್ ಒಂದು ರೌಂಡ್ ಮುಗಿಯುತ್ತಲ್ಲ, ಅದಾದಮೇಲೆ ಮತ್ತೆ ಒಂದು ರೌಂಡ್ ಕಂಪ್ಲೀಟ್ ಹೆಣಿಬೇಕು. ತೋರಿಸ್ತೀನಿ ನೋಡಿ. ಈಗ ನಂದಿಲ್ಲಿ 27 ಬಿಟ್ಟಿದ್ದೆ ಲಾಸ್ಟಲ್ಲಿ, 27 ಆದಮೇಲೆ ಹೊಳಿಸ್ಕೊಂಡ್ಬಿಟ್ಟು ಆ ಲೈನ್ನ ಪೂರ್ತಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ 27 ಬಿಟ್ಟಿದ್ದಾಗ ಲಾಸ್ಟಲ್ಲಿ 3 ಉಳಿದಿರುತ್ತಲ್ಲ, ಅದನ್ನ ಹೊಳಿಸ್ಕೊಂಡು ನಾನು
ಸ್ಟಿಚ್ ಮಾಡಿ ಆ ಲೈನ್ ಕಂಪ್ಲೀಟ್ ಸೇಮ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಸೇಮ್ ನಾವು ಪ್ಲೇನ್ ಆಗಿ ಹಾಕ್ಕೊಳ್ಳೋದಿರುತ್ತೆ. ಆವಾಗ ಒಂದು ಪ್ಯಾಟರ್ನ್ ಕ್ಲೋಸ್ ಆಗುತ್ತೆ, ಒಂದು ಸ್ಟೆಪ್, ಒಂದು ವಿಂಗ್ ಕ್ಲೋಸ್ ಆಗುತ್ತೆ. ಈ ಲೈನ್ ಕೂಡ ನಾವು ಸೇಮ್ ಹಾಕ್ತಾ ಹೋಗಬೇಕು. ನಾವು ಎಲ್ಲಿ ಮೂರು ಬಿಡೋದಿರುತ್ತೆ ಅಲ್ವಾ, ಅದು ಯಾವ ಸೈಡಲ್ಲಿ ಬಿಡಬೇಕು ಅಂದರೆ ಈ ತುದಿ ಇದೆ ಅಲ್ವಾ ಚಿಕ್ಕದು, ಹೀಗೆ ಕ್ರಾಸ್ ಬಂದಿರುತ್ತೆ ಅಲ್ಲ, ಅದು ನಮ್ಮ ಎಡಗೈಗೆ ಬಂದಾಗ ನಾವು ಬಿಡೋದಿರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನ ಏನದು ನಾವು ಹೆಣಿತಾ ಇರ್ತೀವಿ ಅಲ್ಲ, ಚಿಕ್ಕದಿರುತ್ತೆ. ಇಲ್ಲಿ ನೋಡಿ ಅಗಲ ಇದೆ, ಈ ಕಡೆ ನಾವು ಬಿಡೋದಿರಲ್ಲ. ಈಗ ಟರ್ನ್ ಮಾಡಿಕೊಂಡೆ, ಈ ತುದಿ ಮಾತ್ರ ನಮಗೆ ಯಾವಾಗಲೂ ಚಿಕ್ಕದಿರುತ್ತೆ ನೋಡಿ. ಈ ಜಾಗ ಬಂದಾಗ ಮಾತ್ರ ನಾವು ಬಿಡ್ತಾ ಹೋಗಬೇಕು ಸ್ಟಿಚಸ್ನ. 3, 6, 9, 12, 15, 18, 21, 27 ಅಲ್ಲಿಗೆ ಮುಗಿದ್ಬಿಡುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ. 2 ಲೈನ್ ಕಂಪ್ಲೀಟ್ ಮಾಡಿಕೊಂಡೆ ಒಂದು ಪ್ಯಾಟರ್ನ್ದು. ನೆಕ್ಸ್ಟು ಹೊಸ ಪ್ಯಾಟರ್ನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಲೈನಲ್ಲಿ ನಿಮಗೆ ಫಸ್ಟ್ ಲೈನ್ ತೋರಿಸ್ತಾ ಇದ್ದೀನಿ. ಹೊಸ ಪ್ಯಾಟರ್ನ್ ಫಸ್ಟ್ ಲೈನಲ್ಲಿ ಬಂದೆ. ಈಗ ನೋಡಿ ಇಲ್ಲಿ ಎಂಡಲ್ಲಿದ್ದೀನಿ, 3 ಸ್ಟಿಚ್ ಬಿಡ್ತಾ ಇದ್ದೀನಿ. ಮತ್ತೆ ಸೇಮ್ ಇದೇ ಥರನೂ ಕಂಟಿನ್ಯೂ ಮಾಡ್ತಾ ಹೋದರೆ ಕರೆಕ್ಟಾಗಿ ರೌಂಡ್ ಬರುತ್ತೆ. ಈಗ 3 ಬಿಟ್ಟು ಈ ಲೈನ್ನ ಕ್ಲೋಸ್ ಮಾಡ್ಕೋತೀನಿ. ಸೇಮ್ ಮತ್ತೆ ಏನೂ ಮಾಡೋದಿರಲ್ಲ, ಎಂಡ್ವರೆಗೂ ಅದೇ ಥರ ಹೆಣಿಯೋದು. ಅದಾದಮೇಲೆ ಮತ್ತೆ ಟರ್ನ್ ಮಾಡ್ಕೋತೀವಿ, ಆವಾಗ 6 ಬಿಡಬೇಕು. ಓಕೆ ಫ್ರೆಂಡ್ಸ್, ನಿಮಗಿದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ಮಾಡ್ತಾ ಪೂರ್ತಿಯಾಗಿ ಕ್ಲೋಸ್ ಮಾಡಿ, ಇಲ್ಲಿ ಫುಲ್ ಹೆಣೆಯೋ ತೋರಿಸಿಲ್ಲ, ನೆಕ್ಸ್ಟ್ ಯಾವ ಥರ ಬರುತ್ತೆ ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ. 2 ಪ್ಯಾಟರ್ನ್ ಮುಗಿದ್ಮೇಲೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಥರ್ಡ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಹೀಗೆ ಒಂದೊಂದೇ ಸ್ಟೆಪ್ ಆದಾಗ ಒಂದೊಂದು ವಿಡಿಯೋ ಆ್ಯಡ್ ಮಾಡಿದ್ದೀನಿ. ಈ ಥರ ಎಂಡ್ವರೆಗೂ ಆಗಿದೆ. ಒಂದು ಸಾರಿಯಲ್ಲೇ ಇಷ್ಟು ಆಲ್ಮೋಸ್ಟ್ 98% ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇದು ಪೂರ್ತಿ ಇಷ್ಟು ಆಗಿದೆ. ಒಂದು ಸಾರಿಯಿಂದಾನೇ ಪೂರ್ತಿ ಆಗಿರೋದು ಇದು. ಅಷ್ಟು ಇನ್ನೊಂದು ಪ್ಯಾಟರ್ನ್ ಹಾಕುವಷ್ಟು ಮಾತ್ರ ಉಳಿದಿರುತ್ತೆ, ಸಾರಿ ಖಾಲಿ ಆಗುತ್ತೆ ಒಂದು ಸಾರಿ. ಸೊ ಅದಕ್ಕೆ ನಾನು ಒಂದು ತೆಳ್ಳಗಿರುವಂಥ ಮತ್ತೆ ಒಂದು ದುಪ್ಪಟ್ಟ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಆ ದುಪ್ಪಟ್ಟದಲ್ಲೂ ಕೂಡ ಪೂರ್ತಿ ಏನು ಬೇಕಾಗಲ್ಲ, ಅರ್ಧ ಹಾಗೆ ಉಳಿಯುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ ದುಪ್ಪಟ್ಟೆಯಿಂದನೂ ಕೂಡ ಒಂದು ಪ್ಯಾಟರ್ನ್ಗೆ ಅಷ್ಟು ಸಾಲಿ ಮತ್ತು ಇಷ್ಟು ದುಪ್ಪಟ್ಟದ್ದು ಬಟ್ಟೆ ಉಳಿದಿದೆ. ಸೊ ನಾವು ಒಂದು ಸಾರಿಯಿಂದ ದೊಡ್ಡದಾಗಿರೋ ಮ್ಯಾಟ್ನ ಈಸಿಯಾಗಿ ಹೆಣ್ಬಿಡ್ಬೋದು. ಸಾರಿ ಕೂಡ ತುಂಬ ದಪ್ಪವಾಗೇನಿರಲಿಲ್ಲ, ತಳ್ಳಂದು ಸಾರಿ ಬರುತ್ತೆ ಅಲ್ವಾ, ತಿನ್ನ ಸಾರಿ, ಆ ಥರದ್ದೇ ಸಾರಿ ಇತ್ತು. ಈಗ ನೋಡಿ ಇದನ್ನು ಕ್ಲೋಸ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಪೂರ್ತಿಯಾಗಿ ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು ಆ ಲೈನ್ನ. ಅದಕ್ಕೆ ಇಲ್ಲಿ ಈ ಥರದ್ದೊಂದು ನೀಡಲ್ ಬೇಕು ಅದನ್ನು ಜಾಯಿಂಟ್ ಮಾಡೋದಕ್ಕೆ, ದಪ್ಪವಾಗಿರುವಂಥದ್ದು. ಆ ನೀಡಲ್ ಹೋಲ್ ಎಷ್ಟಿರಬೇಕು ಅಂದರೆ ಈ ಥರ ದಾರ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೀರೆ, ಆ ಬಟ್ಟೆ ಹೋಗುವಷ್ಟಿರಬೇಕು, ಅಥವಾ ಉಲನ್ ಆದರೂ ಹೋಗುವಷ್ಟು ದಪ್ಪ ಇರುವಂಥ ನೀಡಲ್ ಫ್ಯಾನ್ಸಿ ಸ್ಟೋರಲ್ಲಿ ಸಿಕ್ಬಿಡುತ್ತೆ. ಅಲ್ಲಿಂದ ನೀವು ತೊಗೋಬೋದು. ನಾವು ನೀಡಲ್ ಇಲ್ಲದೇ ಬರೀ ನಿಟ್ಟಿಂಗ್ ನೀಡಲಿಂದನೇ ಮಾಡ್ಬೋದು, ಆದರೆ ಅದು ಬಿಗಿನರ್ಸ್ಗೆ ತುಂಬ ಕಷ್ಟ ಆಗುತ್ತೆ, ಟೈಟ್ ಬರುತ್ತೆ ಅದು. ಹಾಗಾಗಿ ನಾನು ಇಲ್ಲಿ ಈಸಿ ಮೆಥಡನ್ನು ತೋರಿಸ್ತಾ ಇದ್ದೀನಿ. ಇದಾದರೆ 5 ನಿಮಿಷದಲ್ಲಿ ಮುಗಿಬಿಡುತ್ತೆ. ಫಸ್ಟು ಈ ಲೈನ್ನ ನಾವು ಕ್ಲೋಸ್ ಮಾಡ್ಕೋತಾ ಹೋಗಬೇಕು. ನೀಡಲ್ನ ಹೊರಗೆ ತೆಗಿಬೇಕಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಕ್ಲೋಸ್ ಮಾಡಬೇಕು. ಸೇಮ್ ಫ್ರಂಟಿಂದ ಡಿಸೈನ್ ಮಾಡಿದ್ರಿಂದ ನಾನು ಮತ್ತೆ ನೀಡಲ್ನ ಮುಂದ್ಗಡೆನೆ ಹಾಕಿ ಒಂದು ರಿಂಗ್ ತೆಗಿತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇರುತ್ತೆ, ಕರೆಕ್ಟಾಗಿ ಗಮನ ಕೊಟ್ಟು ನೋಡಿ. ಒಂದು ಚೈನ್ ಬಂತು, ಅದೇ ಥರ ನೆಕ್ಸ್ಟ್ ಇನ್ನೊಂದು ಚೈನ್ ಮಾಡ್ಕೊಳ್ತೀನಿ. ಇದಾದಮೇಲೆ ಇಲ್ಲಿ 2 ಚೈನ್ ಆಯ್ತಲ್ವ ನಮಗೀಗ. ಹಿಂದೆ ಇರೋ ಚೈನ್ ಏನಿದೆ ಅಲ್ಲ ಅದನ್ನು ಎತ್ತಿಬಿಟ್ಟು ನೋಡಿ, ಅದನ್ನು ಎತ್ತಿಬಿಟ್ಟು ಮುಂದೆ ಇರೋ ಚೈನಿನಲ್ಲಿಂದ ಹೊರಗೆ ತೆಗಿಬೇಕು, ಅದನ್ನು ನೀಡಲ್ಲಿಂದ ಹೊರಗೆ ತೆಗಿಬೇಕು. ಆವಾಗ ನಮಗೆ ಕ್ಲೋಸ್ ಆಗ್ತಾ ಹೋಗ್ತವೆ. ಆ ನೀಡಲ್ನ ನೋಡಿ, ಆ ಚೈನ್ ಇದೆ ಅಲ್ಲ, ಎಡಗೈ ನೀಡಲಿಂದ ಹಿಡ್ಕೊಂಡು ನಾನು ಅದನ್ನು ತೆಗಿತಾ ಇದ್ದೀನಿ. ಹೀಗೆ ಜಗ್ಬಿಟ್ಟು ಸ್ವಲ್ಪ ಈಸಿಯಾಗಿ ಬರುತ್ತೆ, ಹೆದರ್ಕೊಳ್ಳೋ ಥರ ಏನೂ ಇರಲ್ಲ ಬಿಗಿನರ್ಸ್ ಇದ್ದರೆ. ನೋಡಿ ಅದನ್ನು ಮುಂದ್ಗಡೆ ಎತ್ತಿ ಒಂದು ನೀಡಲಿಂದ ಆ ಚೈನ ಹೊರಗೆ ತೆಗೆದ್ಬಿಟ್ಟೆ, ಅಲ್ಲಿ ಒಂದು ಚೈನ್ ಮಾತ್ರ ಉಳಿತು. ನೆಕ್ಸ್ಟ್ ಈಗ ಏನು ಮಾಡ್ತೀನಿ, ಮತ್ತೆ ಒಂದು ಚೈನ್ ಹಾಕ್ಕೊಳ್ತೀನಿ. ಅವಾಗ ಮತ್ತೆ ನಮಗೆ ನೀಡಲಲ್ಲಿ 2 ಚೈನ್ ಉಳಿಯುತ್ತೆ. 2 ಚೈನ್ ಉಳಿದ್ಮೇಲೆ
ಮತ್ತು ಹಿಂದೆ ಇರೋ ಚೈನ್ ಏನಿತ್ತಲ್ಲ, ಈ ಸೈಡ್ ಇರೋ ಚೈನ್ನ ಅದನ್ನು ಎತ್ತಿ ಈ ದಾರನ ಎಡಗೈಯಿಂದ ಸ್ವಲ್ಪ ಜಗ್ಬೇಕು. ಎತ್ತಿ ಆದಮೇಲೆ ಅವಾಗ ನಮ್ಗೆ ಜಗ್ಗೋಕೆ ಈಸಿಯಾಗಿ ಬಂದ್ಬಿಡುತ್ತೆ. ಅದನ್ನು ಮತ್ತೆ ಹೊರಗೆ ಹಾಕ್ತಾ ಇದ್ದೀನಿ. ಅಗೇನ್ ನಮಗೆ ಇಲ್ಲಿ ಒಂದು ಚೈನ್ ಉಳಿತು. ಅದಾದಮೇಲೆ ಮತ್ತೆ ಒಂದು ಚೈನ್ ಮಾಡ್ಕೊಳ್ತೀನಿ. ಮುಂದೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಡಿಸೈನ್ಸ್ ನಿಮಗೆ ಇದರಲ್ಲಿ ಬೇಕು ಅಂತ ಆದರೆ ಕಮೆಂಟ್ ಮಾಡಿ ಹೇಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಉಳಿದಿರೋ ಡಿಸೈನ್ಸ್ ಅಪ್ಲೋಡ್ ಮಾಡ್ತೀನಿ. ನೋಡಿ, ಅದು ಕ್ಲೋಸ್ ಆಗ್ತಾ ಬಂದ ಹಾಗೆ ಆ ಥರ ಕ್ಲೋಸ್ ಆಗ್ತಾ ಇರುತ್ತೆ. ಅದನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸರಿ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಅರ್ಧಕ್ಕೆ ಬಂದಾಗ ನೋಡಿ ಆ ಥರ ಆಗಿದೆ. ಸೇಮ್ ಒಂದು ಸ್ಟಿಚ್ನ ಮಾಡ್ಕೊಳ್ಳೋದು. ಆವಾಗ ನೀಡಲಲ್ಲಿ 2 ಸ್ಟಿಚ್ ಉಳಿಯುತ್ತೆ. ಹಿಂದಿರೋ ಸ್ಟಿಚ್ನ ಎತ್ಬಿಟ್ಟು ಈ ದಾರಾನ ಎಡಗೈಯಿಂದ ನಾವು ಸ್ವಲ್ಪ ಜಗ್ಗಿ ಹಿಡಿಬೇಕು. ಅದನ್ನು ಮುಂದೆಯಿಂದ ತೆಗೆದ್ಬಿಟ್ಟು ನೀಡಲಿಂದ ಹೊರಗೆ ಹಾಕಿದರೆ ಆಯಿತು, ಕ್ಲೋಸ್ ಆಗಿಬಿಡುತ್ತೆ. ಅಗೇನ್ ಮತ್ತೆ ತೋರಿಸ್ತಾ ಇದ್ದೀನಿ ಅರ್ಥ ಆಗಲಿ ಅಂತ. ನೋಡಿ, ಆ ಸ್ಟಿಚ್ ಇದೆಲ್ಲ ಸ್ವಲ್ಪ ಎತ್ಕೋತಾ ಇದ್ದೀನಿ. ಈ ಬಲಗೈಯಿಂದ ದಾರ ಜಗ್ಗಿ ಹಿಡ್ಕೊಂಡಿರ್ತೀನಿ. ನಮಗೆ ಎತ್ತಿ ಹಾಕೋದಕ್ಕೆ ಈಸಿ ಆಗುತ್ತೆ. ಹಿಂದೆ ಇರೋದು ಸ್ಟಿಚ್ನ ಎತ್ಬಿಟ್ಟು ಈ ದಾರ ಸ್ವಲ್ಪ ಬಲಗೈಯಿಂದ ಜಗ್ಗೋದು. ನೋಡಿ, ಅದನ್ನು ಸ್ವಲ್ಪ ನೀಡಲಿಂದ ಹೊರಗೆ ತೆಗ್ದುಬಿಡೋದು. ಮುಂದೆ ಇರೋ ಸ್ಟಿಚ್ಚಿಂದ ಅದನ್ನು ದಾಟಿಸಿ ನೀಡಲಿಂದ ಹೊರಗೆ ತೆಗೆದ್ರೆ ಅದು ಲಾಕ್ ಆಗ್ತಾ ಹೋಗುತ್ತೆ. ಅದೇ ಥರ ಕಂಪ್ಲೀಟ್ ಅದು ಲಾಕ್ ಆಗುತ್ತೆ. ಸ್ವೆಟರ್ ಹೆಣಿವಾಗೂ ಕೂಡ ನಾವು ಇದೇ ಥರನೇ ಮಾಡ್ಕೋಬೋದು. ಸ್ವೆಟರ್ ಜಾಯಿಂಟ್ ಮಾಡಬೇಕಿತ್ತು ಅಂದರೆ ನಿಟ್ಟಿಂಗ್ ನೀಡಲಿಂದನೇ ಕ್ಲೋಸ್ ಮಾಡೋಕ್ಕೆ ಡಿಫಿಕಲ್ಟ್ ಆಯಿತು ಅಂದರೆ, ಸ್ವೆಟರ್ ಟೈಟ್ ಇದ್ದರೆ ನಮಗೆ ನಿಟ್ಟಿಂಗ್ ನೀಡಲಿಂದನೇ ಬರಲ್ಲ ಮಾಡೋದಕ್ಕೆ. ಆವಾಗ ಇದೇ ಥರ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ದಪ್ಪವಾಗಿರುವಂಥ ಸೂಜಿ, ಬಟ್ಟೆ ಹೊಲಿಯೋ ಸೂಜಿ ಬರುತ್ತೆ ಅಲ್ವಾ, ಅದರಿಂದ ನಾವು ಉಲ್ಲನ್ನ ಪೋಣಿಸ್ಕೊಂಡ್ಬಿಟ್ಟು ಹೆಣಿತಾ ಹೋದರೆ ಅದು ಇನ್ನೂ ಬೇಗ ಆಗುತ್ತೆ. ಮತ್ತು ಸೆಕ್ಯೂರ್ ಆಗಿನೂ ಉಳಿಯುತ್ತೆ. ನೋಡೋದಕ್ಕೆ ಲುಕ್ ಹಾಳಾಯಿತು ಅಂತಲೂ ಇರಲ್ಲ, ಬಿಚ್ಚುತ್ತೆ ಅಂತ ಭಯ ಇರಲ್ಲ. ಇದೇ ಥರ ಕಂಪ್ಲೀಟ್ ಎಂಡಲ್ಲಿ ಬಂದಿದ್ದೀನಿ, ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಎಂಡಲ್ಲಿ ಏನು ಮಾಡಬೇಕು ಅಂತ ನೋಡೋಣ ಈಗ. ಆ ಥರ ಆದಮೇಲೆ ಅದನ್ನು ಯಾವ ಥರ ಲಾಸ್ಟ್ ಲಾಕ್ ಮಾಡ್ಕೊಳ್ಳೋದು ಅಂತ. ಏನಿಲ್ಲ, ಕಂಪ್ಲೀಟ್ ಆಯಿತು. ಈಗ ನೀಡಲ್ನ ನಾನು ಆ ರಿಂಗಿಂದ ಹೊರಗೆ ತೆಗೆದ್ಬಿಟ್ಟು ಆ ಏನದು ಸೀರೆ ಇದೆಯಲ್ಲ, ಸೀರೆ ದಾರ ಅದನ್ನು ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿ ಜಗ್ಗಿದ್ರೆ ಅದು ತಾನೇ ಗಂಟಾಗ್ಬಿಡುತ್ತೆ. ಈಗ ನೋಡಿ ತೋರಿಸ್ತೀನಿ. ರಿಂಗ್ ಮಾಡಿಕೊಂಡೆ ನಿಮಗೆ ಕಾಣಿಸ್ಲಿ ಅಂತ ಸ್ವಲ್ಪ ದೊಡ್ಡದು ಮಾಡ್ತಾಯಿದ್ದೀನಿ. ರಿಂಗ್ನ ಹಿಡ್ಕೊಂಡು ನೀಡಲ್ ಜಾರಿ ತಾನೇ ಹೊರಗೆ ಹೋಗುತ್ತೆ. ಅದಾದಮೇಲೆ ಹಾಗೆ ಹಿಡ್ಕೊಂಡು ಈ ತುದಿಯನ್ನು ಕಟ್ ಮಾಡಿಬಿಡಬೇಕು. ಕಟ್ ಮಾಡಿ ಅದನ್ನು ಹೊರಗಡೆ ಜಗ್ಗಿದ್ರೆ ಅದು ಕಂಪ್ಲೀಟ್ ಲಾಕ್ ಆಗಿಬಿಡುತ್ತೆ. ಟೈಟಾಗಿ ಲಾಕ್ ಆಗುತ್ತೆ, ಬಿಚ್ಚೋದೇ ಇಲ್ಲ ಎಷ್ಟು. ಅದಾದಮೇಲೆ ನೋಡಿ ಈ ಥರ ಆಯಿತು. ಈಗ ನಾವು ಅವೆರಡೂ ಜಾಯಿಂಟ್ ಮಾಡಬೇಕು ಸೂಜಿಯಿಂದ. ಹೇಗೆ ಬಟ್ಟೆ ಹರಿದಿರೋ ಬಟ್ಟೆ ಎಲ್ಲ ಯಾವ ಥರ ಹೊಲಿತೀವಿ ಅದೇ ಥರ ಅವೆರಡೂ ಜಾಯಿಂಟ್ ಮಾಡಿಕೊಂಡು ಎಡ್ಜಲ್ಲಿ ನಾವು ಎಡ್ಜಲ್ಲಿ ಏನೋ ಒಂದು ಲೈನಲ್ಲಿ ಹಾಕ್ತಾ ಇರ್ತೀವಿ ಸ್ಟಿಚ್ನ, ಅದೇ ಲೈನಲ್ಲೇ ಹಾಕ್ತಾ ಹೋಗಬೇಕು. ಹಿಂದೆ ಮುಂದೆ ಆ ಥರ ಹಾಕಿದರೆ ಅದು ಲುಕ್ ಹಾಳಾಗ್ಬಿಡುತ್ತೆ. ಒಂದೇ ಹೋಲ್, ಎಲ್ಲಿ ಒಂದು ಹೋಲ್ ಬರುತ್ತೆ ಅದರ ಕಂಟಿನ್ಯೂಸ್ ಅದೇ ಲೈನಲ್ಲೇ ಹಾಕಿ ಅದನ್ನು ಹೆಣಿಬೇಕು. ನಾನೀಗ ಅದನ್ನು ಉಲ್ಟಾ ಹಾಕ್ಕೋತಾ ಇದ್ದೀನಿ. ನೀವು ಯಾವ ಭಾಗವನ್ನು ಫ್ರಂಟ್ ಯಾವುದಿರುತ್ತೆ ಅದನ್ನು ಮೇಲೆ ಹಿಂಗೆ ಹಾಕಬೇಕು ಅಂತ ಇರುತ್ತೆ, ಅದನ್ನು ಉಲ್ಟಾ ಹೊಲಿಸಿ ಕೆಳಗಡೆದ್ದು ಮೇಲಿಂದ ಕೆಳಗೆ ಮಾಡ್ಕೊಳ್ಳಿ. ಎರಡು ಕಡೆಗೂ ಪ್ಯಾಟರ್ನ್ ಸೇಮ್ ಇರುತ್ತೆ ಡಿಸೈನು, ಆದರೆ ಒಂದೊಂದು ಕಡೆ ಚೆಂದ ಕಾಣಿಸ್ತಿರುತ್ತಲ್ವ, ಅದನ್ನು ಕೆಳಗೆ ಮಾಡಿಬಿಟ್ಟು ಹೆಣಿಯುವಾಗ ಸೂಜಿಯಿಂದ. ಈಗ ನೋಡಿ ನಾರ್ಮಲ್ ಹೆಣಿತಾ ಹೋಗ್ತಾ ಇದ್ದೀನಿ. ಇದೇ ಥರ ಕಂಪ್ಲೀಟಾಗಿ ಹೆಣಿತೀನಿ. ಏನು ಈ ಥರ ನಾವು ಸೂಜಿಯಿಂದ ಹೆಣ್ದಿದ್ದೀವಿ ಅಂತ ಸ್ವಲ್ಪನೂ ಗೊತ್ತಾಗಲ್ಲ, ಚೆನ್ನಾಗೇ ಕಾಣಿಸುತ್ತೆ.
ನಿಮ್ಮ ಹತ್ರ ಸಾರಿ ಖಾಲಿ ಆಗೋಗಿತ್ತು ಅಥವಾ ನೀಡಲ್ ಸ್ವಲ್ಪ ಚಿಕ್ಕದಿತ್ತು ಅಂದರೆ ಅದೇ ಕಲರ್ದೇ ಉಲನ್ನಿಂದ ನೀವು ಹೆಣೆದು ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ದಾರದಿಂದ ಬರಲ್ಲ, ಉಲನ್ನ 2 ಲೈನ್ ಮಾಡಿಕೊಂಡು ನಾವು ಅದನ್ನು ಜಾಯಿಂಟ್ ಮಾಡ್ಬೋದು. ಈಸಿಯಾಗಿರುತ್ತೆ ಫ್ರೆಂಡ್ಸ್, ಹೆಣೆಯೋದಕ್ಕೂ ಚೆಂದ ಅನಿಸುತ್ತೆ. ಸೊ ಖಂಡಿತ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಓಲ್ಡ್ ಬಟ್ಟೆಗಳಿರುತ್ತಲ್ವ ಅದನ್ನೆಲ್ಲ ಈ ಥರ ದಾರದ ಥರ ಉದ್ದುದ್ದ ಕಟ್ ಮಾಡಿಟ್ಕೊಂಡು ಮೊದಲೇ ಸುತ್ತಿಟ್ಕೋಬೇಕು. ಅದಾದಮೇಲೆ ಹೆಣೆಯೋದಕ್ಕೆ ಈಸಿ ಆಗುತ್ತೆ. ಸಾರಿನೂ ಈ ಥರ ಕಲರ್ ಸಾರಿ ಇತ್ತು ಅಂದರೆ ಒಂದೇ ಸಾರಿಯಲ್ಲೇ 2-3 ಕಲರ್ ಬಂದಿದ್ರೆ ಇನ್ನೂ ಲುಕ್ ಚೆನ್ನಾಗಿರುತ್ತೆ. ಹೆಣೆಯೋದಕ್ಕೂ ಚೆನ್ನಾಗಿ ಅನಿಸ್ತಿರುತ್ತೆ, ಒಂಥರ ಫನ್ ಥರ ಇರುತ್ತೆ. ಬೇಜಾರು ಕೂಡ ಕಡಿಮೆ ಆಗುತ್ತೆ ಈ ಥರ ಏನಾದರೂ ನಿಟ್ಟಿಂಗ್ ವರ್ಕ್, ಕ್ರಾಫ್ಟ್ ವರ್ಕ್ ಮಾಡ್ತಾಯಿದ್ರೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಮತ್ತು ಹೆಣೆದಾದ್ಮೇಲೆ ಲುಕ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕೈಯಿಂದ ಹೆಣ್ದಿರೋದು ಅಂತ ಸ್ವಲ್ಪನೂ ಗೊತ್ತಾಗಲ್ಲ, ಮಷಿನ್ ಮೇಡಿನೋ ಅನ್ನೋಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಓಕೆ, ಈಗ ಲಾಸ್ಟಲ್ಲಿ ಇದ್ದೀನಿ. ಆಮೇಲೆ ಅದು ನನಗೆ ಅರ್ಧಕ್ಕೆ ಅದು ನಾನು ಫಸ್ಟ್ ಹಾಕ್ಕೊಂಡಿರೋ ದಾರ ಖಾಲಿ ಆಗೋಯ್ತು. ಅದನ್ನು ಕಟ್ ಮಾಡಿ ಮತ್ತೊಂದು ಸರಿ ಜಾಯಿಂಟ್ ಮಾಡಿಕೊಂಡು ಹೆಣಿತಾ ಇದ್ದೆ. ಈಗ ಅದು ಕೂಡ ಎಂಡಲ್ಲಿ ಬಂದಿದೆ. ಮಧ್ಯದಲ್ಲಿ ನೀವು ದಾರ ಖಾಲಿ ಆಯಿತು ಕಟ್ ಮಾಡ್ಕೋಬೇಕಂದ್ರೂ ಇದೇ ಪ್ಯಾಟರ್ನೇ ಯೂಸ್ ಮಾಡ್ಕೋಬೇಕು. ಈಗ ಇಲ್ಲಿ ಏನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಲ್ಲ, ಅದೇ ಥರನೇ ಮಧ್ಯದಲ್ಲೂ ಮಾಡ್ಕೋಬೋದು. ಹೀಗೆ ನೀಡಲ್ನ ಹಾಕಿಬಿಟ್ಟು 2 ಸರಿ ದಾರ ಸುತ್ತಬಿಟ್ಟು ತೆಗಿಬೇಕು. ಅಲ್ಲೇ ಮುಂದ್ಗಡೆ ನೀಡಲ್ ಹಾಕೋದು, 2 ಸರಿ ಸುತ್ತಿ ಅದನ್ನ ಹೊರಗೆ ತೆಗಿಯೋದ್ರಿಂದ ಅದು ಸೆಕ್ಯೂರ್ ಆಗಿಬಿಡುತ್ತೆ, ಫುಲ್ ಲಾಕ್ ಆಗುತ್ತೆ. ಆ ಥರ ಮಾಡಿ ಕಟ್ ಮಾಡಿ ಅದನ್ನು ಗಂಟು ಹಾಕಿದರೆ ಆಯಿತು. 1-2-3 ನಾಟ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಬಟ್ಟೆಗಳೇನೇನು ಉಳಿದಿರುತ್ತೆ, ಕುಂಜು ಏನೇ ಇದ್ದರೂ ಎಲ್ಲವನ್ನು ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಬ್ಯೂಟಿಫುಲ್ ಆಗಿರೋ ಓಲ್ಡ್ ಸಾರಿಯಿಂದ ರೆಡಿ ಆಗಿರೋಂಥ ಮ್ಯಾಟ್ ರೆಡಿ ಆಯಿತು. ನಾನು ಇದನ್ನು ಚೇರ್ ಮೇಲೆ ಹಾಕೋದಕ್ಕೆ ಅಂತ ಹೆಣ್ದಿದ್ದೀನಿ, ಕಾಲು ಒರೆಸೋದಕ್ಕೆಲ್ಲ ಯೂಸ್ ಮಾಡ್ತಾಯಿಲ್ಲ. ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು ಚೇರ್ ಮೇಲೆ ಮತ್ತು ಫ್ಲೋರ್ ಮೇಲೆಲ್ಲ ಊಟಕ್ಕೆಲ್ಲ ಕುತ್ಕೊಂಡಿದ್ದಾಗ ಆ ಥರ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ನಾನು ಹೆಣ್ದಿರೋದು. ನೋಡಿ, ಕಂಪ್ಲೀಟ್ ಆದಾಗ ಈ ಥರ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.